ಬೇಡ 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 ಇಲ್ಲೇ ಆಗ್ತಿದ್ದೆ. ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ದೀಪಾವಳಿ ಹಬ್ಬ ಆಗಿರುತ್ತೆ. ಸೊ ಹಾಗಾಗಿ ದೀಪಾವಳಿ ಹಬ್ಬಕ್ಕೆ ಮೇನ್ ಇಂಪಾರ್ಟೆಂಟ್ ಏನು ಹೇಳಿ, ರಂಗೋಲಿ ಹಾಕೋದು. ಆ ಬಣ್ಣಗಳಿಂದ ತುಂಬಿರೋ ರಂಗೋಲಿ ಎಷ್ಟು ಚೆನ್ನಾಗಿ ಕಾಣಿಸುತ್ತಲ್ಲ. ಆ್ಯಂಡ್ ನನಗಂತೂ ರಂಗೋಲಿ ಹಾಕೋದಂದರೆ ತುಂಬಾ ಇಷ್ಟ. ಬೆಳಗ್ಗೆ ಬೇಗನೆ ಎದ್ದು ಎಲ್ಲ ಕೆಲಸನೂ ಮುಗಿಸಿ ಮನೇಲಿ ದೇವ್ರ ದೀಪ ಹಚ್ಚಿ, ಹಾಗೆ ಅಂಗಡಿಲೂ ಪೂಜೆ ಮಾಡಬೇಕಿತ್ತು. ದೀಪಾವಳಿ ಹಬ್ಬ ಅಲ್ವಾ, ಹಾಗಾಗಿ ಅಂಗಡಿಲೂ ಪೂಜೆ ಮಾಡೋಣ ಅಂತ ಹೇಳಿ ಹೂವೆಲ್ಲ ಎತ್ಕೊಂಡು ಹೋಗಿ ಅಂಗಡಿಲೂ ಪೂಜೆ ಮಾಡಿದೆ. ಸೊ ನೋಡಿ ಹಿಂಗೆ ಪೂಜೆ ಮಾಡಿದೆ ಅಂಗಡಿಲಿ ನೀಟಾಗಿ. ಅಂಗಡಿಲಿ ಪೂಜೆ ಮಾಡಿ ಒಂದು ಸ್ವಲ್ಪ ಹೊತ್ತು ಕೆಲಸ ಮಾಡಿ ಅಲ್ಲಿಂದ ವಾಪಸ್ ಮನೆಗೆ ಬಂದೆ. ದೀಪಾವಳಿ ಹಬ್ಬ ಅಂತ ಹೇಳಿ ಸಂಜೆ ಕ್ಲೋಸ್ ಮಾಡಿಬಿಟ್ಟಿದ್ವಿ. ನಾವು 3 ಜನ ಮನೆಯಲ್ಲೇ ಇದ್ದು ಸೆಲೆಬ್ರೇಟ್ ಮಾಡೋಣ ಅಂತ ಡಿಸೈಡ್ ಮಾಡಿಕೊಂಡು. ಸೊ ಹಾಗಾಗಿ ನಾನು, ನನ್ನ ಹಸ್ಬೆಂಡ್, ಮಮ್ಮಿ ಎಲ್ಲರೂ ಮನೆಯಲ್ಲೇ ಇದ್ವಿ. ದೀಪಾವಳಿ ಹಬ್ಬಕ್ಕೆ ಅಂತ ಹೇಳಿ ಹಿಂಗೆ ಶಾಪಿಂಗ್ ಹೋದಾಗ ನಾನು ಅಲ್ಲಿ ತೊಗೊಂಡಿದ್ದು ಇದು ಮಡಿಕೆ ಒಳಗಡೆ ಕ್ಯಾಂಡಲ್ ಹಾಕಿದ್ದಾರೆ. ಅದು ಖಾಲಿ ಆದಮೇಲೆ ನಾವು ದೀಪಕ್ಕೆ ಹಾಕೋ ನಾಲ್ಗೆ ಇರುತ್ತಲ್ಲ, ಅದನ್ನು ಹಾಕ್ಬಿಟ್ಟು ಎಣ್ಣೆ ಹಾಕಿನೂ ಕೂಡ ಹಚ್ಬೋದು. ತುಂಬ ಚೆನ್ನಾಗಿದೆ, ರೀಯೂಸಬಲ್. ಒಂದೇ ಸತಿ ಯೂಸ್ ಮಾಡಿ ಇದು ಮಾಡೋದೇನಿಲ್ಲ, ಮತ್ತು ಪದೇ ಪದೇ ಯೂಸ್ ಮಾಡ್ಬೋದು. ಆ್ಯಂಡ್ ನೋಡೋಕ್ಕಂತೂ ಹ್ಯಾಂಡ್ ಪೇಂಟ್ ಮಾಡಿರೋದು ತುಂಬಾ ಕ್ಯೂಟಾಗಿ ಕಾಣಿಸ್ತಾ ಇತ್ತು. ನಾನು ಹಾಕಿರೋ ರಂಗೋಲಿ ಮೇಲೆ ದೀಪನ ಹಚ್ಚಿದೆ, ಎಷ್ಟು ಮುದ್ದಾಗಿ ಕಾಣಿಸ್ತಾ ಇದೆ. ನೀವು ಹೇಳಿ ಹೇಗೆ ಕಾಣಿಸ್ತಿದೆ ಅಂತ. ಹಾಯ್ ಮಾಡು. ಹಾಯ್, ಐ ಲವ್ ಯು. ಪ್ಲೇನ್ ಕಿಸಿ ಕೊಡು. ಸಾಕು ಸಾಕು. ಲೈಟ್ಸ್ ನೋಡ್ದಾ? ಹೆಂಗಿದೆ ದೀಪ? ಹೆಂಗೈತೆ? ನೈಸಾ? ಓಕೆ. ದೀಪಾವಳಿ ಹಬ್ಬ ಅಂದಮೇಲೆ ಪಟಾಕಿ ಇರಲೇಬೇಕು, ಸೌಂಡ್ ಸ್ವಲ್ಪ ಜೋರಾಗಿ ಮಾಡಲೇಬೇಕು. ಸೊ ಹಾಗಾಗಿ ಹಿಂದಿನ ವ್ಲಾಗಲ್ಲಿ ಹೇಳಿದ್ನಲ್ಲ ನಾವು ಪಟಾಕಿ ತಂದಿದ್ದೀವಿ ಅಂತ. ಸೊ 1 ಬಾಕ್ಸ್ನ ಇವತ್ತು ಹೊಡೆಯೋಣ, ಇನ್ನೊಂದು ನಾಳೆ ಹೊಡೆಯೋಣ ಅಂತ ಹೇಳಿ ಇವತ್ತು ಒಂದು ಬಾಕ್ಸ್ ಎಷ್ಟಾಗುತ್ತೋ ಅಷ್ಟು ಹೊಡೆಯೋಣ ಅಂತ ಹೇಳಿ ಎಲ್ಲನೂ ತೊಗೊಂಡೋಗ್ತಾ ಇದ್ದೀವಿ ಕೆಳಗಡೆ, ಮನೆ ಕೆಳಗಡೆನೆ ಹೊಡೆಯೋಣ ಅಂತ ಹೇಳಿ. ಬಿಡಬೇಡ. ಅವ್ನು ಗೊತ್ತಿಲ್ಲ ಬೈಕ್ ತಿನ್ನೋದೆಲ್ಲ ಬಬ್ಲು ಅದು. ಗೊತ್ತಾಗಿಲ್ವಲ್ಲ. ಬಂತ ಮುಂದಿನ ವರ್ಷ ಸ್ವಲ್ಪ ಮಣ್ಣು ಹಾಕ್ಬಿಟ್ಟು ತಗೋಬಾರ ಅಷ್ಟೇ. ನಮ್ಮೂರಲ್ಲಿ ಎಲ್ಲರೂ ಓಡಾಡ್ಸೋದು ಹಬ್ಬ ಹಬ್ಬದಲ್ಲೇ ನಿಜ ಹೊಡಿತೀಯಾ? ಏಯ್ ದುಕ್
ಕೈಯಲ್ಲೇ ಹೊಡೆದ್ಬಿಡ್ಲಾ? ಕೈಯಲ್ಲೇ ಹೊಡಿಯಕ್ ಹೋಗಿ ಇವಾಗ ಡಮ್ ಅಂತಲ್ಲ. ಅಪ್ಪು ಅಪ್ಪು ಬೇಡ ಅಪ್ಪು, ಹೋಗ ಇಲ್ಲೇ ಆಗ್ತಿದ್ದೆ. ಹೋಗು, ಮುಚ್ಕೊಂಡು ಹೋಗ, ಅಲ್ಲಿ ಇಟ್ಬಿಟ್ಟು ಹೊಡೆದ್ಬಿಟ್ಟು ಬಾ. ಚಿಕ್ಕ ಕೊಟ್ಬಿಟ್ಟು ಎಲ್ಲ ಗಂಡನ್ ಕೊಡೋ ಕೈಯಲ್ಲೇ ಹಿಡ್ಕೊಂಡ್ಬಿಡ್ತಾರೆ. ತಿರ್ಕೊಂಡು ಅಟ್ಟ ಸುಡ್ಬೇಕು. ಸರಿ ಹೊಡಿತಲ್ಲ. ಬಾ ಒಳಗೆ. ಹುಡ್ಕೊಂಡು ಬಂದು ಹೊಡಿತು. ಹತ್ಕತ್ತು. ಓಡು ಓಡು. ಅಮ್ಮಮ್ಮ ಏನ್ ಮಾಡ್ತಾ ಇದ್ದೀರಮ್ಮ? ಏನು ಗೊತ್ತಾ, ದೀಪಾವಳಿ ಹಬ್ಬಕ್ಕೆ ಪಟಾಕಿ ಬೇಡ ಅಂತಿದ್ದೆ ನಮ್ಮಮ್ಮ ಮತ್ತು ನಾನು. ಬೇಡ ಬೇಡ ಪಟಾಕಿ ಹೊಡಿಯೋದು ಯಾಕೆ, ಸುಮ್ಮನೆ ದುಡ್ಡು ವೇಸ್ಟು, ಪಲ್ಯೂಷನ್ ಮಾಡ್ತೀವಿ, ಹಂಗೆ ಹಿಂಗೆ ಅಂತೆಲ್ಲ ಹೇಳಿ ನನ್ನ ಹಸ್ಬೆಂಡ್ಗೆ ಪಟಾಕಿ ತಂದಮೇಲೆ ಅವ್ರಿಗೆ ಹೊಡಿಯೋಕೆ ಬಿಟ್ಟಿಲ್ಲ. ನಾನು ನಮ್ಮ ಅಮ್ಮನೇ ಸೇರ್ಕೊಂಡು ಚೆನ್ನಾಗಿ ಪಟಾಕಿ ಹೊಡೆದ್ವಿ. ಸುಸುರು ಬತ್ತಿ, ಆಮೇಲೆ ಫ್ಲವರ್ ಪಾಟು, ಆಮೇಲೆ ಭೂಚಕ್ರ ಎಲ್ಲ ಇದೆಯಲ್ಲ, ಇದನ್ನೆಲ್ಲ ನಾವೇ ಹೊಡೆದು ಖಾಲಿ ಮಾಡಿದ್ವಿ. ನನ್ನ ಹಸ್ಬೆಂಡ್ ಏನಿದ್ರು ದೊಡ್ಡ ದೊಡ್ಡ ಪಟಾಕಿಗಳನ್ನ ಮಾತ್ರ ಹೊಡಿತಾಯಿದ್ರು. ಹಾಗೂ ಅದನ್ನೂ ಬಿಟ್ಟಿಲ್ಲ, ಕೊಡು ನಾನು ಹೊಡಿತೀನಿ ಅಂತ ಅದಕ್ಕೂ ಕೈ ಹಾಕಿ ಹೊಡೆದಿದ್ದಾಯಿತು. ಸೊ ಪಟಾಕಿ ಹುಚ್ಚು ನನ್ನ ಹಸ್ಬೆಂಡ್ಗಿಂತ ಜಾಸ್ತಿ ನಮಗೆ ಹಿಡಿದ್ಬಿಟ್ಟಿತ್ತು. ಎಷ್ಟು ಉದ್ದ ಐತೆ ನೋಡು. ಗೊಂಬೆ ನೋಡು ಹೆಂಗೈತೆ ಅದಕ್ಕೆ. ಏನ್ ಅನ್ನಿಸ್ತಾ ಇದೆ ಬಬ್ಲು? ಮದ್ದೆಲ್ಲೈತೆ ಇದಕ್ಕೆ ಅಂಟಿಸ್ಬೇಕು ಡೈರೆಕ್ಟ್. ನೀನು ಸುಸ್ರು ಬತ್ತಿ ಅಂಟಿಸ್ಕೊ ಹೇಳ್ತೀನಿ. ಸುಸುರು ಬತ್ತಿ ಕೊಡು. ಚೆನ್ನಾಗಿತ್ತು. ಇನ್ನು 60 ಶಾರ್ಟ್ಸ್ ಇದೆಯಲ್ಲ ಹಚ್ಚಕ್ಕದು ಚಿಕ್ಕದಿನ್ನ. ಅದೆಲ್ಲ ಹೋದ್ರೆ ತರ ಬಂದ. ಖುಷಿ ಖುಷಿ ನೋಡ್ರಿ.
ನಾನು ಚಿಕ್ಕವಳಿದ್ದಾಗ ಪಟಾಕಿ ಹೊಡಿಯೋದಕ್ಕೆ ಸಿಕ್ಕಾಪಟ್ಟೆ ಹೆದರ್ತಾ ಇದೆ. ಅದರಲ್ಲೂ ನಮ್ಮಪ್ಪ ಕೈಯಲ್ಲೇ ಹಿಡ್ಕೊಂಡು ಹಚ್ಬಿಡ್ತಿದ್ರು. ಅಪ್ಪ ಮಾಡಬೇಡ ಅಂದ್ಬಿಟ್ಟು ಓಡ್ಬಿಡ್ತಿದ್ದೆ. ನಮ್ಮಪ್ಪ ಪಟಾಕಿ ಹೊಡಿತಾರೆ ಅಂದರೆ ನಾನು ಅಲ್ಲಿ ನಿಲ್ತಾನೇ ಇರಲಿಲ್ಲ. ಆ್ಯಂಡ್ ಸೇಮ್ ನಮ್ಮಪ್ಪ ಹೆಂಗೋ ನನ್ನ ಹಸ್ಬೆಂಡ್ ಕೂಡ ಸೇಮ್ ಬುದ್ಧಿ ಹೇಳಿ ಮಾಡಿಸ್ದಂಗೆ ಸಿಕ್ಕಿದ್ದಾರೆ ನನಗೆ ಇಬ್ಬರೂ. ಆ್ಯಂಡ್ ನನ್ನ ಹಸ್ಬೆಂಡ್ ಕೂಡ ಅಷ್ಟೇ, ನನಗೆ ಭಯ ಹೋಗಲಿ ಅಂತ ಹೇಳಿ ಸೇಮ್ ನಮ್ಮಪ್ಪ ಹೆಂಗೆ ಮಾಡ್ತಿದ್ರು ಹಾಗೆ ಮಾಡ್ತಾರೆ. ತಡಿ ತಡಿ ಏನೋ ಮಾಡ್ತಾನಂತೀರೋ ಅಣ್ಣ. ಮ್ಯಾಜಿಕ್ 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 ತಡಿ 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 ಬಾಮಿ ಕೊರಿ ಅಕ್ಕ ಶರೈ ಕೊರಿ ಶರೈ ಕೊರಿ ಶರೈ ಕೊರಿ ಶರೈ ಕೊರಿ ಶರೈ ಕೊರಿ ತಡಿ ಅಚ್ಚೆ ಇಲ್ವಲ್ಲ ಅಪ್ಪು ನೀನ್ ಕರೆಕ್ಟಾಗಿ ನೀರ್ ಹತ್ರ ನೀರ್ ಮೇಲೆ ಇಡ್ಬೇಡ. ನಾನು ಹಚ್ತೀನಿ ಫ್ಲವರ್ ಪಾಟ್ ಹೋಗೋ ಏನಾಗಲ್ಲ. ಅಯ್ಯೋ grand 5,000 dollar. Red alert. Oh. Damma. Red alert. ಈಗಲ್ಲ ಚಂದ. ಚಿಂಟು ಇನ್ನ ಇಕ್ಕಕ್ಕೆ ಒಂದು 5 ಜನ ಬೇಕು. 5 ಜನ ಬೇಕಂತೆ. ಇಲ್ಲಿ ಕೂಡ ಇಲ್ಲ. ಉದ್ದಕ್ಕೆ ಕಂಬ. ಸಂತ್ರ ಹಚ್ಬೇಕಾ? ಬರ ನಿಮ್ ಮಗು ಎತ್ಕೊಂಡು ಈ ವರ್ಷ ದೀಪಾವಳಿ ಹಬ್ಬ ತುಂಬಾ ಸ್ಪೆಷಲ್ ನಮಗೆ. ಯಾಕಂದರೆ ಒಂಥರ ನನ್ನ ಮಗ ಸ್ವಲ್ಪ ದೊಡ್ಡವನಾಗಿದ್ದಾನೆ. ಸೊ ಅವನಿಗೆಲ್ಲ ಅರ್ಥ ಆಗುತ್ತೆ, ಎಲ್ಲ ನೋಡಿ ಎಂಜಾಯ್ ಮಾಡ್ತಾನೆ, ಖುಷಿ ಪಡ್ತಾನೆ. ಅದನ್ನು ನೋಡೋದ್ರಲ್ಲೇ ಒಂಥರ ಖುಷಿ ನಮಗೆ. ಸೊ ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಅವನಿಗಂತೂ ರೋಡ್ ತುಂಬ ಫ್ರೆಂಡ್ಸ್ ಇದ್ದಾರೆ ಆಯಿತಾ. ಸಿಕ್ಕಾಬಟ್ಟೆ ಎಂಜಾಯ್ ಮಾಡ್ತಾನೆ ನನ್ನ ಮಗ. ಎಸ್, ನನಗಂತೂ ಸಿಕ್ಕಾಬಟ್ಟೆ ಖುಷಿ ಆಯಿತು ಹಬ್ಬನ ಸೆಲೆಬ್ರೇಟ್ ಮಾಡಿ. ನಿಮಗೂ ಕೂಡ ನಮ್ಮ ವಿಡಿಯೋ ನೋಡಿ ಖುಷಿಯಾಗಿದೆ ಅಂತ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಆ್ಯಂಡ್ ಎಸ್, ತುಂಬ ಜನ ಒಳ್ಳೆ ರೆಸ್ಪಾನ್ಸ್ ಕೊಡ್ತೀರಾ. ನಾನೆಲ್ಲಾದರೂ ಸಿಕ್ಕಿದ್ರೆ, ನನ್ನ ನೋಡಿದ್ರೆ ತುಂಬ ಖುಷಿಯಾಗುತ್ತೆ. ಥ್ಯಾಂಕ್ ಯು ಸೋ ಮಚ್.